Hi, welcome back to our little corner of world. ಏನೋ ಗೊತ್ತಿಲ್ಲ, ಹೊಸ ಇಂಟ್ರೋ, ಇಷ್ಟು ದಿನ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಇವಾಗ ಅನಿಸ್ತಾ ಇದೆ ಕನ್ಸಿಸ್ಟೆಂಟ್ ಆಗಿರೋಣ ಅಂತ. ಅನ್ಎಂಪ್ಲಾಯ್ಡ್ ಗೈಸ್, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದರಲ್ಲಾದರೂ ಸ್ವಲ್ಪ ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಇವತ್ತು ವ್ಲಾಗ್ ಏನೂ ಮಾಡೋ ಕಂಟೆಂಟ್ ಸಿಗ್ತಾ ಇಲ್ಲ, ಯಾಕಂದರೆ ಆಚೆ ಹೋದರೆ ಅಲ್ವಾ PG ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೆಂಗೆಂಗೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು PG, ಲೋ ಬಜೆಟ್ PG ಅಲ್ವಾ. ಎಂಪ್ಲಾಯ್ಡ್ ಆಗಿದ್ದಿದ್ರೆ ಐ ಬಡ್ಜೆಟ್ಟು ಇರ್ಬೋದಿತ್ತು. ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಇವತ್ತಿನ ವ್ಲಾಗು ಸ್ಕಿನ್ ಕೇರ್. ಸ್ಕಿನ್ ಕೇರ್ ಅಂದರೆ ನಾನು ದೊಡ್ಡ ಅಫಿಷಿಯಲ್ಸ್ ಥರ ಎಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡಲ್ಲ, ಏನೋ ಮಿನಿಮಲಿಸ್ಟಾಗಿ ಮಾಡ್ಬೋದು. ಆ ಸ್ಕಿನ್ ಕೇರ್ ವ್ಲಾಗ್ ಇದು. ಓಕೆ, ವೆಲ್ಕಮ್ ಬ್ಯಾಕ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಹೇರ್ ಟೈ ಮಾಡಿಬಿಡ್ತೀನಿ. ಇದನ್ನ ಇಟ್ಕೊಂಡು ಈ ಫ್ರೀ ಹೇರ್ಸ್ ಇಟ್ಕೊಂಡು ಸ್ಕಿನ್ ಕೇರ್ ಎಲ್ಲ ಮಾಡೋಕ್ಕಾಗಲ್ಲ, ಗಲೀಜಾಗಿಬಿಡುತ್ತೆ. ಆಮೇಲೆ ನೀವು ನನ್ನ ಕೈಯಲ್ಲಿರೋ ಆರೆಂಜ್ ಥ್ರೆಡ್ ನೋಡ್ತಿರ್ಬೋದು. ಹೆಂಗಿದ್ರು ಅನ್ಎಂಪ್ಲಾಯ್ಡ್ ಅಲ್ವಾ, ದೇವ್ರ ಮೇಲೆ ಈಗ ನಂಬಿಕೆ ಬರ್ತಾ ಇದೆ. ಕಾರ್ಯಸಿದ್ಧಿ ಆಂಜನೇಯ ಅದು. ಕಾಯಿ ಕಟ್ ಬಂದಿದ್ದೀನಿ ಗೈಸ್, ಏನಾಗತ್ತೋ ಗೊತ್ತಿಲ್ಲ. ನಮ್ಮ ಪ್ರಯತ್ನವೂ ಇರಬೇಕಲ್ವಾ. ಏನೂ ಮಾಡ್ತಾಯಿಲ್ಲ ನಾನು PGಲಿ ಎದೊಳೋದು, ಊಟ ಮಾಡೋದು. ಪ್ರಯತ್ನ ಇಲ್ಲದೆ ಏನೂ ಆಗಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಏನಂದರೆ ನಾನು ಯಾವ ಸ್ಕಿನ್ ಕೇರ್, ಇದು ಯಾವುದೇ ಪ್ರಮೋಷನ್ ಅಲ್ಲ, ನನಗೆ ಯಾವ ಪ್ರಮೋಷನ್ ಕೊಡ್ತಾರೆ. ಇದು ನಾನು ಯೂಸ್ ಮಾಡ್ತಾ ಇದ್ದು ಗ್ಲ್ಯಾಮ್ ವೇದ ಅಂತ. ಇದು ಆ್ಯಕ್ಚುಲಿ ಕೊರಿಯನ್ ಸ್ಕಿನ್ ಕೇರ್ ಅಂತೆ. ನಾನು ಆಬ್ವಿಯಸ್ಲಿ ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಸಿಕ್ತು. ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಗೈಸ್ ದುಡ್ಡು. ಯಾಕೆ ಇದ್ರ ಮೇಲೆ ಸುಮ್ಮನೆ ಏನೋ ಸ್ಕಿನ್ ಚೆನ್ನಾಗಾಗತ್ತೆ ಅಂತ ಹೇಳಿದ್ರಪ್ಪ. ಆದರೆ ಸ್ಕಿನ್ ಕೇರ್ ಯಾಕೆ ಮಾಡೋದು? ಸ್ಕಿನ್ ಕೇರು ಮುಖ ಗ್ಲೋ ಬರಲಿ ಅಂತ ಮಾಡೋದಲ್ಲ, ಇರೋ ಸ್ಕಿನ್ನು ಚೆನ್ನಾಗಿರಲಿ ಅಂತ ಮಾಡೋದು. ಇವಾಗ ಇದೆಯಲ್ಲ ಸ್ಕಿನ್ನು, ನನ್ನ ಸ್ಕಿನ್ನಲ್ಲಿ ಪೋರ್ಸ್ ಇಲ್ಲ, ಪಿಂಪಲ್ಸ್ ಇಲ್ಲ, ಬಟ್ ಇಲ್ಲಿ ಸ್ವಲ್ಪ ಇದೆ ಅಷ್ಟೇ, ಆಯಿತಾ. ಏನಕ್ಕೆ ಮಾಡೋದು ಸ್ಕಿನ್ ಕೇರು? ಈಗಿರೋ ಸ್ಕಿನ್ನು ಹಿಂಗೆ ಇರಲಿ, ಇನ್ನು ಫುಲ್ ಅಜ್ಜಿ ಥರ ಆಗೋದು ಬೇಡ ಅಂತ ಸ್ಕಿನ್ ಕೇರ್ ಮಾಡೋದು. ಒನ್ ಗ್ಲ್ಯಾಮರ್ ಮೀಟ್ಸ್ ಆಯುರ್ವೇದ ಅಂದರೆ ಆಯುರ್ವೇದದಿದ್ದು ಗ್ಲ್ಯಾಮ್ ವೇದ ಅಂತೆ. ನಂಗೆ ಗೊತ್ತಿಲ್ಲ. ನಾನು ಇದನ್ನು ಮ್ಯಾಕ್ಸ್ 3 ಮಂತ್ಸ್, ಬೆಂಗಳೂರಿಗೆ ಬಂದು ಒಂದು 3 to 4 ಮಂತ್ಸ್ ಆಗಿರ್ಬೋದು. ಇಲ್ಲಿ ಬಂದಾಗಿಂದ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನಂದರೆ ಫೇಸ್ ವಾಶ್. ಈ ಫೇಸ್ ವಾಶು ಇದರಲ್ಲಿ ರೈಸ್ ಮತ್ತು ಸೆರಮೈಡ್ ಇದೆ. ಇದು ನಿಮ್ಮ ಸ್ಕಿನ್ನ ಡ್ರೈ ಮಾಡಲ್ಲ. ನಾ ಇದನ್ನು ಫೇಸ್ ವಾಶ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಇದನ್ನು ನಾನು ವಾಶ್ ಮಾಡಿದಾಗ ಸ್ಕಿನ್ ಮೇಲೆ ಇನ್ನೂ ಏನೋ ಸಬ್ಸ್ಟೆನ್ಸ್ ಇರುತ್ತಲ್ಲ ಫೇಸ್ ವಾಶ್ದು, ಅದು ಇದೆ ಅಂತ ಫೀಲ್ ಆಗ್ತಿತ್ತು. ಬಟ್ ಅದು ಇಲ್ಲ, ಫುಲ್ ಕಂಪ್ಲೀಟ್ ಕ್ಲಿಯರ್ ಆಗಿ ಇಟ್ ಡಸಂಟ್ ಗಿವ್ ದ ಡ್ರೈನೆಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಯು ಕ್ಯಾನ್ ಸ್ಮೆಲ್ ಕೂಡ ಚೆನ್ನಾಗಿದೆ. ನಾನು ಫೇಸ್ ವಾಶ್ ಮಾಡಾಗಿದೆ. ಇವಾಗ ಏನೂ ಇಲ್ಲ ನನ್ನ ಸ್ಕಿನ್ ಮೇಲೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ವಿ ವಿಲ್ ಯೂಸ್ ಟೋನರ್. ದಿಸ್ ಇಸ್ ದ ಟೋನರ್ ಆ್ಯಕ್ಚುಲಿ. ಇದ್ರೂ ಅಷ್ಟೇ ಸೇಮ್ ರೈಸ್ ಆ್ಯಂಡ್ ಸೆರಮೈಡ್. ರೈಸ್ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಕೆಲವೊಬ್ಬರು ರೈಸ್ ವಾಟರ್ನ ಮ್ಯಾನ್ಯುವಲಿ ಹಚ್ತಾರೆ. ಇವಾಗ ನಾನು PGಲಿರೋದ್ರಿಂದ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇದು ಸ್ಕಿನ್ ಟೋನರ್. ಏನು ಮಾಡುತ್ತೆ ಅಂದರೆ, ಇದು ಆಲ್ಕೋಹಾಲ್ ಫ್ರೀ ಇದೆಯಂತೆ. ಗ್ಲಾಸ್ ಗ್ಲೋ, ಎಲ್ಲ ಗ್ಲಾಸ್ ಗ್ಲೋ, ಯಾಕಂದರೆ ಇದು ಕೊರಿಯನ್ ಪ್ರಾಡಕ್ಟ್ ಅಲ್ವಾ. ಗ್ಲಾಸ್ ಗ್ಲೋ ಅಂತ ಅನಿಸುತ್ತೆ. ನನಗೆ ಯಾವ ಗ್ಲಾಸ್ ಗ್ಲೋ, ನಾನು ಕೊರಿಯನ್ ಆಗಿದ್ದರೆ ನಂಗೆ ಗ್ಲಾಸ್ ಗ್ಲೋ. ಇದು ದಾರ ಹೆಂಗೆ ಕಾಣಿಸ್ತಿದೆ ಅಂದರೆ ಫುಲ್ ಹೈಲೈಟ್ ಆಗ್ತಾಯಿದೆ ವಿಡಿಯೋಗೆ. ಆ್ಯಂಡ್ ನಾನು ಯಾವತ್ತೂ ನನ್ನ ಸ್ಕಿನ್ ಕೇರ್ ನನಗೆ ಬೇಕಾಗಿರೋ ಥರನೇ ಮಾಡೋದು. ಏನಪ್ಪ ಡ್ಯಾಬ್ ಅಂತೆ ಮಾಡ್ಕೊತೋಡಿ. ಇದೆಲ್ಲ ನಾನು ರೀಲ್ಸಲ್ಲಿ ನೋಡೋದಾಯ್ತಾ. ಇಲ್ಲಾಂದರೆ ನಾರ್ಮಲ್ ಉಚ್ಕೊಬಿಡ್ತೀನಿ ಹಿಂಗೆ. ಹಂಗೆ ಮಾಡಬಾರ್ದಂತೆ. ಅವ್ರು ಹೇಳಿದ ಥರ ನಾನು ಮಾಡಿಲ್ಲ ಗೈಸ್, ಅದಕ್ಕೆ ನನ್ನ ಸ್ಕಿನ್ ಏನೂ ಗ್ಲೋ ಆಗಿಲ್ಲ. ಇರೋದು ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೋಬೇಕು, ದೇವ್ರು ಕೊಟ್ಟಿದ್ದು ಅಲ್ವಾ. ಏನು ಗೊತ್ತಾ, ರೂಲ್ಸ್ ಏನು ಅಂತಂದರೆ
ಟೋನರ್ ಯಾವುದೇ ಪ್ರಾಡಕ್ಟ್ ಇಲ್ಲಿರೋ ಯಾವುದೇ ಪ್ರಾಡಕ್ಟ್ ಹಾಕಿದ್ರು ಅದು ಅಬ್ಸರ್ವ್ ಆಗೋ ತನಕ ಆ್ಯಕ್ಚುಲಿ ಗಾಳಿ ಹಾಕ್ಕೋಬೇಕು, ಬಿಟ್ಕೋಬೇಕಂತೆ. ನಾನು ಯಾವತ್ತಲ್ಲ, ಇವತ್ತು ನಿಮಗೋಸ್ಕರ ಒಂದು 1 ಮಿನಿಟ್ 1.5 ಮಿನಿಟ್ ಬಿಡ್ತಾಯಿದ್ದೀನಿ. ಯಾಕೆಂದರೆ ದಿನ ಎಲ್ಲಾದರೂ ಹೋಗ್ಬೇಕಾದ್ರೆ ಟೈಮ್ ಇರೋಲ್ಲ, ಅಷ್ಟೊಂದು ರೆಡಿಯಾಗಕ್ಕೆ ಟೈಮ್ ಇರೋಲ್ಲ, ಅದಕ್ಕೆ ಹಾಗೇನೆ. ಓಕೆ, ದಿಸ್ ಇಸ್ ಟೋನರ್ ಆಯಿತಾ. ಬೇಗ ಹಾಕೋಬಿಡ್ತೀನಿ ಗೈಸ್. ನನ್ನ ವೀಡಿಯೋ ಮತ್ತೆ ಆಫ್ ಮಾಡಿ ಆನ್ ಮಾಡಿ ಮಾಡೋಕ್ಕಾಗಲ್ಲ, ಸೊ ಎಲ್ಲದಕ್ಕೂ ಲೇಸಿನೆಸ್ಸು. ಆ್ಯಂಡ್ ಇದು ಸೀರಮ್ ಸೇಮ್ ಎಲ್ಲದರಲ್ಲೂ ಸೇಮ್ ಇರುತ್ತೆ. ರೈಸ್ ಆ್ಯಂಡ್ ಸೆರಮೈಡ್, ಬ್ರೈಟ್ನೆಸ್ ಆ್ಯಂಡ್ ಈವನ್ ಟೋನ್. ನಿಮಗೆ ಬೇರೆ ಬೇರೆ ಥರ ಇತ್ತು ಅಂದರೆ, ಇವಾಗ ಇಲ್ಲೊಂಥರ ಸ್ಕಿನ್ನು, ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಇರುತ್ತಲ್ಲ, ಇದು ಈವನ್ ಟೋನ್ ಮಾಡುತ್ತೆ ಸ್ಕಿನ್ನ, ಈವನ್ ಟೋನ್ ಆಯಿತಾ. ಇದನ್ನು ಹೆಂಗೆ ಅಪ್ಲೈ ಮಾಡೋದು? ಇಷ್ಟು ಖಾಲಿ ಆಗಿಬಿಟ್ಟಿದೆ 3 ಮಂತ್ಸ್. ಇನ್ನೊಂದು ತರಿಸಿಲ್ಲ, ಇನ್ನೂ ಇದರಲ್ಲೇ ಇದ್ದೀನಿ. ಅಂದರೆ ಎಷ್ಟು ಅಮೌಂಟ್ ಆಫ್ ಡ್ರಾಪ್ಸ್ನ ಹಾಕ್ಕೋಬೇಕು ಅಷ್ಟು ನಾನು ಹಾಕ್ಕೊಳ್ಳಲ್ಲ. ಯಾಕೆ ಹೇಳಿ, ಖಾಲಿ ಆಗುತ್ತೆ. ಮಿಡಲ್ ಕ್ಲಾಸ್ ಜೀವನ ಗೈಸ್, ಏನು ಮಾಡೋಕ್ಕಾಗಲ್ಲ. ಓಕೆ, ಇದೆ ಸ್ವಲ್ಪ ನೋಡಿ, ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ನೀರು ಬೇಯಿಸಿರುತ್ತೆ. ಸೀರಮ್ ಹೆಂಗಿರುತ್ತೆ ಹೇಳಿ, ಹಿಂಗೆ ಇರುತ್ತೆ. ಓಕೆ, ಈ ಥರ ಎಲ್ಲ ಹಾಕ್ಕೊಳ್ಳೋದು ನಾನು ರೀಲ್ಸಲ್ಲಿ ನೋಡಿದ್ದು. ಓ ಮೈ ಗಾಡ್, ಏನು ವಿಷಯ ಅಂದರೆ ಇದಿಷ್ಟು ವಾಟರ್ ಬೇಸ್ಡ್ ಇದೆಯಲ್ವಾ, ಇಷ್ಟು ವಾಟರ್ ಬೇಸ್ ಇದ್ದರೂ ಇಲ್ಲಿ ನೋಡಿ, ಇಲ್ಲಿ ಹೋಗುತ್ತೆ, ಫುಲ್ ಕೆಳಗೆ ಹೋಗೋದೇ ಇಲ್ಲ. ನೀವು ಎಷ್ಟೊತ್ತು ಹಂಗೆ ಬಿಡಿ, ಹೋಗಲ್ಲ. ಇದನ್ನೇನು ಗೊತ್ತಾ, ಡ್ಯಾಬ್ ಮಾಡ್ಬೋದು, ಎಲ್ಲ ಡ್ಯಾಬ್ ಮಾಡಬೇಕು ಅಂತಾರೆ, ಆದರೆ ನಾನು ತಿಳ್ಕೊಳ್ಳೋದು ಯಾರು ಫಾಲೋ ಮಾಡ್ತಾರೆ ಹೇಳಿ ರೂಲ್ಸ್ನ? ನಮ್ಮ ಕನ್ನಡ ಜನತೆ ಯಾರೂ ಮಾಡಲ್ಲ. ನಾನು ಕನ್ನಡದೊಳಲ್ವಾ, ಸುಮ್ಮನೆ ತಿಕ್ಕೊಳ್ಳೋದು ಗೈಸ್. ಆಮೇಲೆ ಎಷ್ಟೊಂದು ಜನ ಹೇಳೋದು ಏನಂದರೆ, ಮೇಕಪ್ ಮಾಡ್ತೀಯಾ, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು, ಮೇಕಪ್ ಮಾಡ್ತೀಯಾ ಇಡಿ ಈ ಥರ ಉಚ್ಕೊಂಡಾದಮೇಲೆ ಸುಮ್ಮನೆ ಡ್ಯಾಬ್ ಮಾಡೋದು. ಇದೇ ನಂದು. ಓ ಮೈ ಗಾಡ್, ಆಯಿತಾ. ನೀವು ನೋಡ್ತಾ ಇದ್ದೀರಾ ತಾನೇ ಗ್ಲೋನ? ಮುಂಚೆ ಹೆಂಗಿತ್ತು, ಟೋನರ್ ಹಾಕಿದಾಗ ಗ್ಲೋ ಬರಲಿಲ್ಲ ಆ್ಯಕ್ಚುಲಿ. ಇವಾಗ ನೋಡಿ, ಹಿಂದೆ ಹೋಗ್ತೀನಿ, ಬರುತ್ತೆ, ಏನೋ ಒಂದು ಒಟ್ಟು ಬರ್ತಾ ಇದೆ ಅಲ್ವಾ. ನಾನೇ ಗೈಸ್, ಇದು ಮಿತ್ತು, ನಾನೇ ಬರ್ತಾಯಿದೆ ಅಂದ್ಕೊಳ್ಳೋದು. ಆ್ಯಕ್ಚುಲಿ ಇವಾಗ ಏನೂ ಇಲ್ಲ, ಒಂಥರ ಸ್ಟಿಕ್ಕಿ ಅನಿಸ್ತಾ ಇದೆ, ಅಂಟ್ತಾ ಇದೆ. ಇದನ್ನು ಕತ್ತಿಗೆಲ್ಲ ಹಾಕ್ಕೋಬೇಕು. ನಾನು ಹಾಕ್ಕೊಳ್ಳಲ್ಲ, ಯಾಕೆ ಹೇಳಿ, ಬೇಗ ಖಾಲಿ ಆಗುತ್ತೆ ಅಲ್ವಾ. ನೋಡಿ, ಇದು ಮಾಯಿಶ್ಚರೈಸರ್. ಆ್ಯಕ್ಚುಲಿ ಡ್ರೈ ಮತ್ತು ಕಾಂಬಿನೇಷನ್. ಈ ಸ್ಕಿನ್ ಕೇರ್ ಅಷ್ಟೂ ಡ್ರೈ ಮತ್ತು ಕಾಂಬಿನೇಷನ್, ಆಯಿಲಿ ಸ್ಕಿನ್ ಅವ್ರಿಗಲ್ಲ. ಯಾಕಂದರೆ ಈ ಮಾಯಿಶ್ಚರೈಸರ್ ತುಂಬ ಆಯಿಲಿ ಇದೆ, ಅಂದರೆ ಡ್ರೈ ಮತ್ತು ಕಾಂಬಿನೇಷನ್ಗಲ್ವ. ಡ್ರೈ ಸ್ಕಿನ್ ಅವ್ರಿಗೆ ಆಯಿಲಿ ಬೇಕಾಗಿರುತ್ತೆ. ನನಗೂ ಅಷ್ಟೇ, ಮುಂಚೆ ಎಲ್ಲ ನಾನು ಪ್ರಿಫರೇ ಮಾಡ್ತಾ ಇರಲಿಲ್ಲ ಆಯಿಲಿ. ಇವಾಗಂತೂ ಯಾವಾಗ ನಂದು ಸ್ಕಿನ್ ಮಾಯಿಸ್ಟ್ ಆಗಿರುತ್ತೆ, ಮಾಯಿಶ್ಚರೈಸರ್ ಯಾವಾಗ ಯೂಸ್ ಮಾಡ್ತೀನಿ ಅಂತ ಅನಿಸ್ಬಿಟ್ಟಿರುತ್ತೆ. ಇದು ಮಾಯಿಶ್ಚರೈಸರ್, ಇದು ಅಪ್ಲಿಕೇಟರ್ ಎಲ್ಲ ಕೊಟ್ಟಿಲ್ಲ. ಆ್ಯಂಡ್ ನೇಲ್ಸ್ ಇರೋದ್ರಿಂದ ಹಿಂಗೆ ತೊಗೊಳಕ್ಕಾಗಲ್ಲ ಗೈಸ್. ಓಕೆ, ಇಷ್ಟು ಹಾಕ್ಕೋಬೇಕು, ಆ್ಯಕ್ಚುಲ್ ಅಮೌಂಟ್ ಇಷ್ಟು ಹಾಕ್ಕೋಬೇಕು. ಇವತ್ತಷ್ಟೇ ಇಷ್ಟು ತೊಗೊಂಡು ಹಾಕ್ಕೋತಾ ಇದ್ದೀನಿ ನಿಮಗೆ ತೋರ್ಸೋಕ್ಕೆ. ಅಯ್ಯೋ, ಭಾಳ ಆಯಿತು ಗೈಸ್, ನೋಡಿ ಇಲ್ಲಿ. ಇರಲಿ ಬಿಡಿ, ನಾಳೆ ಹಾಕ್ಕೊಳ್ತೀನಿ. ತುಂಬ ಆಯ್ತಿದು, ತುಂಬ ಹಾಕ್ಕೊಬಿಟ್ಟೆ ಇವತ್ತು, ತುಂಬ ಆಯಿಲಿ ಆಗುತ್ತೆ. ನಾ ಯಾವುದನ್ನೇ ಅಸ್ಥೆಟಿಕ್ ಮೂಮೆಂಟ್ಸ್ ಥರ ಕ್ರಿಯೇಟ್ ಮಾಡ್ತಾ ಇಲ್ಲ ಇಲ್ಲಿ. ನಂಗೆ ಹೆಂಗೆ ಬರುತ್ತೆ ಹಂಗೆ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಹೊರಗಡೆ ಹೋಗೋಕ್ಕೆ ಎಲ್ಲೂ ಇಲ್ಲ ಈಗ, ಆದರೂ ರೆಡಿ ಆಗ್ತಾಯಿದ್ದೀನಿ ವೀಡಿಯೋಗೋಸ್ಕರ. ಓಕೆ, ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ, ಆಯಿಲಿ. ನಂಗೆ ಇದಿಷ್ಟ ಆ್ಯಕ್ಚುಲಿ. ಮುಂಚೆ ಅಂತೂ ನನ್ನ ಫೇಸ್ ಎಷ್ಟು ಡ್ರೈ ಇತ್ತು ಅಂದರೆ ಐ ಕುಡಂಟ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಇವಾಗ ನಂಗೆ ಈ ಥರ ಸ್ಕಿನ್ ಇಷ್ಟ. ನೋಡಿ, ಆ ಒಂದು ಗ್ಲೋ ಅಂತಲೂ ಹೇಳ್ಬೋದು, ಮತ್ತು ಚೆನ್ನಾಗಿದೆ. ಇದಕ್ಕೇನಂತ ನಂಗೆ ಗೊತ್ತಿಲ್ಲ. ಓಕೆ, ಈಗ ಎಲ್ಲದಕ್ಕೂ 1 ಮಿನಿಟ್ ಬಿಡಬೇಕು, ಬಟ್ ನಾನು ಬಿಡ್ತಾ ಇಲ್ಲ ಗೈಸ್, ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ. ಏನೋ ಈ ಥರ ಗಾಳಿ ಹಾಕೋಬೇಕು, ಆ ಫ್ಯಾನ್ಗಿನ್ ಏನೂ ಇಲ್ಲ. ಲೋ ಬಜೆಟ್ ಗರ್ಲ್ ನಾನು. ಐ ಡೂ ಎವ್ರಿಥಿಂಗ್ ಇನ್ ಲೋ ಬಜೆಟ್. ನನಗೆ ಲೋ ಬಜೆಟಲ್ಲಿ ಏನೇನು ಸಿಗುತ್ತೆ, ಐ ಲೈಕ್ ಇಟ್ ಎವ್ರಿಥಿಂಗ್. ಅಂದರೆ ಲೋ ಬಜೆಟಲ್ಲಿ ಚೆನ್ನಾಗಿರೋದು, ಕ್ವಾಲಿಟಿ ಚೆನ್ನಾಗಿರೋದು ನೋಡ್ಕೋತೀನಿ ನಾನು. ಓಕೆನಾ.
ಓಕೆ, ಹಿಂಗೆ ಮಾಡ್ಕೊಳ್ಳೋದು ಏನೋ ಒಂಥರ ಚೆಂದಾಗಲ್ವಾ? ಓಕೆನಾ, ಡನ್. ನಾನು ಕ್ಯಾಮ್ರಾ ನೋಡ್ತಾ ಇಲ್ಲ, ನನ್ನ ನೋಡ್ಕೋತಾ ಇದ್ದೀನಿ, ನೀನು ಅನ್ಕೋಬೇಡಿ. ನಾನು ಮಿರರು ಇಲ್ಲ ನನ್ನ ಹತ್ರ ಇವಾಗ ನೋಡ್ಕೊಳ್ಳೋಕ್ಕೆ, ಅದಕ್ಕೆ. ಓಕೆ, ಡನ್. ಇವಾಗ ಏನಂದರೆ ಆ್ಯಕ್ಚುಲಿ ಇನ್ನೊಂದು ಕೊಟ್ಟಿದ್ದಾರೆ, ಇದು ಅಂಡರ್ ಐ ಕ್ರೀಮ್. ಏನಕ್ಕೆ ಯೂಸ್ ಮಾಡೋದು ಅಂದರೆ ಡಾರ್ಕ್ ಸರ್ಕಲ್ಸ್, ಇಟ್ ರೆಡ್ಯೂಸಸ್ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಪ್ಲಫಿನೆಸ್ ಅಂದರೆ ಏನು ಗೊತ್ತಾ? ನೀವು ಬೆಳಗ್ಗೆ ಎದ್ದೇಳ್ತೀರಾ ಗೊತ್ತಾ, ಬೆಳಗ್ಗೆ ಎದ್ದಾಗ ಕಣ್ಣು ದಪ್ಪ ಆಗುತ್ತೆ, ಕಣ್ಣು ದಪ್ಪ ಮೇಲೆ ಸ್ಕಿನ್ ಇರುತ್ತಲ್ವ, ಕೆಳಗಡೆ ಮೇಲ್ಗಡೆ, ಆ ಸ್ಕಿನ್ನು ದಪ್ಪ ಕಾಣುತ್ತೆ. ಅಂದರೆ ತುಂಬ ಹೊತ್ತು ನಿದ್ದೆ ಮಾಡಿದಾಗ ಅಥವಾ ನೀವು ಹತ್ಕೊಂಡು ಮಲ್ಕೊಂಡಾಗ ಆವಾಗ ಇಲ್ಲಿ ಪ್ಲಫಿನೆಸ್ ಆಗುತ್ತೆ. ಆವಾಗ ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೈಸ್, ನಿಮಗೆ ಗೊತ್ತಿಲ್ಲ. ಇದನ್ನು ಹಚ್ಕೋಬೇಕು ಆ್ಯಕ್ಚುಲಿ. ಸ್ಕಿನ್ ಕೇರ್ನ ಮಾರ್ನಿಂಗ್ ಒಂದ್ಸತಿ, ರಾತ್ರಿ ಒಂದ್ಸತಿ ಮಾಡಬೇಕು. ನಾನು ಫಸ್ಟ್ 1 ವೀಕ್ ಏನೋ ಫುಲ್ ದೊಡ್ಡ ಇದ್ರೊಳೋ ಥರ ಬೆಳಗ್ಗೆ ರಾತ್ರಿ ಮಾಡಿದೆ. ಆಮೇಲೆ ಒಂದೇ ಸತಿ ಆಮೇಲೆ ಎಲ್ಲೂ ಆಚೆ ಎದ್ದೋಗಿಲ್ಲ ಅಂತಂದರೆ, ಅಂದರೆ ಆಚೆ ಎಲ್ಲರೂ ಹೋಗಿಲ್ಲ ಅಂತಂದರೆ ಒಂದು ಸತಿನೂ ಮಾಡಲ್ಲ. ಇವತ್ತಿನ ವೀಡಿಯೋಗೋಸ್ಕರ ಇಷ್ಟೊಂದು ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ, ನನಗೆ ಖುಷಿ ಆಗ್ತಾಯಿದೆ. ಇಲ್ಲಿ ಎಷ್ಟೊತ್ತು ಬಿಡ್ತಾ ಇದ್ದೀನಿ ಅಂತ ಮಾತಾಡೋ ಥರ. ಓಕೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ. ನನಗೆ ಆ್ಯಕ್ಚುಲಿ ತುಂಬ ಡಾರ್ಕ್ ಸರ್ಕಲ್ಸ್ ಇಲ್ಲ. ಡಾರ್ಕ್ ಸರ್ಕಲ್ಸ್ ಇದೆಯೋ ಅಥವಾ ನಾನು ಬ್ರೌನಿ ಅಂತ ನನಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ದ ನೆಕ್ಸ್ಟ್ ಥಿಂಗ್ ಇಸ್ ಸನ್ಸ್ಕ್ರೀನ್. ಸೆರಮೈಡ್ ಸೇಮ್ ಅದ್ರ ಥರನೇ ಎಲ್ಲ 50 SPF PA+++, 3+ ಇದೆ. ಎಲ್ಪ್ ನರಿಶ್ ಆ್ಯಂಡ್ ಪ್ರೊಟೆಕ್ಟ್ಸ್. ನರಿಶ್ ಅಂದರೆ ಏನು ಐಶ್ವರ್ಯ? ನರಿಶ್ ಅಂದರೆ ಗೊತ್ತಿಲ್ಲ ಗೈಸ್. ನರಿಶ್ ಅಂದರೆ ಏನಂತ ಗೊತ್ತಿಲ್ಲ. ಪ್ರೊಟೆಕ್ಟ್ ಅಂದರೆ ಸನ್ನಿಂದ ಪ್ರೊಟೆಕ್ಟ್ ಆಗುತ್ತೆ. ಆಮೇಲೆ ನಾನು ಎಲ್ಲೋ ಒಂದು ಕಡೆ ನೋಡಿದ್ದು, ನೀವು ಆಚೆ ಹೋಗೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಸನ್ಸ್ಕ್ರೀನ್ ಹಾಕ್ಕೋಬೇಕಂತೆ. ಯಾಕಂದರೆ ಅದು ಅಬ್ಸರ್ವ್ ಆಗಿ ಆಮೇಲೆ ಆ್ಯಕ್ಟಿವ್ ಮಾಡುತ್ತೆ, ಇದ್ರದ್ದು ಫಂಕ್ಷನ್ನ ಆ್ಯಕ್ಟಿವ್ ಮಾಡುತ್ತೆ. ಅದಕ್ಕೆ ಮುಂಚೆ ಹಾಕ್ಕೋಬೇಕು. ಈಗ ನೀವು ಆಚೆಗೆ ಹೋಗ್ತಿದ್ರೆ ಅಂದ ತಕ್ಷಣ ಹಾಕ್ಕೊಂಡು ಹೋಗೋದಲ್ಲ, 20 to 30 ಮಿನಿಟ್ಸ್ ನೀವು ಮುಂಚೆ ಹಾಕ್ಕೋಬೇಕು. ಇದನ್ನು ನಾನೆಲ್ಲೋ ನೋಡಿದ್ದು, ನಿಮಗೆ ಆಲ್ರೆಡಿ ಗೊತ್ತು ಅಂತ ಗೊತ್ತು, ಆದರೂ ಹೇಳ್ತಾ ಇದ್ದೀನಿ. ಇವಾಗ ಸ್ಕಿನ್ ಬೇರೆ ಥರ ಆಯಿತು ಮುಂಚೆಗಿಂತ. ಯಾಕೆ ಅಂದರೆ ಸ್ಕಿನ್ ಕೇರ್ ಮಾಡಿದಾಗ ಮುಖ ಸ್ವಲ್ಪ ಇದಕ್ಕೆ ರಿಯಾಕ್ಟ್ ಮಾಡುತ್ತಲ್ವ, ಸೊ ಇಟ್ ಬಿಕಮ್ಸ್ ಡಾರ್ಕ್ ಅಲ್ವಾ? ಹಂಗಂತ ಬ್ಲ್ಯಾಕ್ ಇದ್ದೀನಿ ಅನ್ಬೇಡಿ, ಬ್ಲ್ಯಾಕೇ ಇರೋದು ನಾನು. ನನಗಿಂತ ಬ್ಲ್ಯಾಕ್ ಇರೋರು ಇರ್ತಾರೆ ಗೈಸ್. ಏನು ಗೊತ್ತಾ, ಬೆಳ್ಳಗಿದ್ದಾರೆ ಅಂತ ನೋಡಿಕೊಂಡು ಅವರು ಇದರಲ್ಲಿ ಯೋಚನೆ ಮಾಡಿಕೊಂಡು, ಅಯ್ಯೋ ನಾನು ಇಷ್ಟು ಬೆಳ್ಳಗಿರ್ಬೋದಲ್ವಾ, ಹಾಗೆ ಹಿಂಗೆ ಅಲ್ಲ, ನಮಗಿಂತ ಕೆಳಗಿರೋನ ನೋಡಿ ನಾವು ಬೆಳಿಬೇಕಲ್ವ. ಈಗ ನನಗಿಂತ ಸ್ವಲ್ಪ ಡಾರ್ಕ್ ಇರ್ತಾರೆ, ಇನ್ನೂ ಸ್ವಲ್ಪ, ಅವ್ರನ್ನ ನೋಡಿ ಅವ್ರಿಗಿಂತ ಅಟ್ಲೀಸ್ಟ್ ಬೆಟರ್ ಆಗಿದ್ದೀನಿ. ಇದು ತುಂಬ ಎಕ್ಸಾಂಪಲ್ಸ್ ಇದೆ. ಐ ನೆವರ್ ಕಂಪೇರ್ ಮೈ ಸೆಲ್ಫ್ ಟು ಅನದರ್. ಇಟ್ಸ್ ಓಕೆ, ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ. ಇದು ಆರ್ಲಿ ಅಂತ ಇಷ್ಟೊಂದು ಸಾಹಸ ಮಾಡಾಯಿತು. ಓಕೆ, ಇವಾಗ ಸನ್ಸ್ಕ್ರೀನ್ ನಾನು ಡೈರೆಕ್ಟ್ ಫೇಸಿಗೆ ಹಾಕಲ್ಲ. ಯಾಕೆ ಹೇಳಿ? ಜಾಸ್ತಿ ಬಿದ್ದುಬಿಟ್ರೆ ದುಡ್ಡು ವೇಸ್ಟ್ ಆಗಲ್ವಾ? ಆ್ಯಕ್ಚುಲಿ 3 ಫಿಂಗರ್ ಪ್ರೊಸೆಸ್ ಇರುತ್ತೆ ಇದು. ಹಿಂಗೆ ಖಾಲಿ ಆಗತ್ತೆಪ್ಪ, ಆಗಲ್ಲ. 1 ಪಂಪ್, ದಿಸ್ ಇಸ್ 1 ಪಂಪ್, 2 ಪಂಪ್. ಇವಾಗ ಎಲ್ಲೂ ಹೋಗ್ತಾ ಇಲ್ಲ ಗೈಸ್, ಅದಕ್ಕೆ 2 ಪಂಪ್ ಹಾಕೋತಾ ಇದ್ದೀನಿ. ನೀವು ಆಚೆ ಹೋಗೋದಾದರೆ 3 ಪಂಪ್ ಹಾಕ್ಕೊಳ್ಳಿ, ಇಲ್ಲ 3 ಫಿಂಗರ್ ಫಾರ್ಮುಲಾ ಫಾಲೋ ಮಾಡಿ. ಇವಾಗ ನಂಗೆ ದುಡ್ಡಿಲ್ಲ, ಐ ಡೂ ದಿಸ್ ಓನ್ಲಿ. ಏನೋ ನಂಗೆ ಗೊತ್ತಿಲ್ಲ, ನಾನು ಇಷ್ಟೇ ಹಾಕ್ಕೊಳ್ಳೋದು. 1 ಸೆಕೆಂಡ್ ಇದೆ. ಹಾಂ, ಇಲ್ಲೊಂದು ಸ್ವಲ್ಪ ಬಟ್ ಎಲ್ಲ ಕಡೆ ಕವರ್ ಆಗೋ ಥರ ಎಲ್ಪೊಟ್ಟು. ಈಗ ನೋಡಿ, ಇಲ್ಲಿ ಖಾಲಿ ಆಯಿತಾ? ಇದೇ ಥರ ಮಾಡ್ಕೊಬಿಟ್ಟು ಫಸ್ಟ್ ಐ ಡೂ ಫಾರ್ ಮೈ ನೆಕ್ ಆದಮೇಲೆ ನಾ ಎಲ್ಲ ತಿಕ್ಕೋದೆ ಗೈಸ್, ಏನಿಲ್ಲ, ಡ್ಯಾಬ್ ಮಾಡಬೇಕು ಇದೆಲ್ಲ. ಓಕೆ, ಇವಾಗ ನೋಡಿ ನನ್ನ ಸ್ಕಿನ್ ಇನ್ನೂ ಡಾರ್ಕ್ ಆಯಿತು ಅಲ್ವಾ? ಬಿಕಾಸ್ ಇಟ್ ವಿಲ್ ಗೋ ಇನ್ಸೈಡ್ನು, ಅದು ಅಬ್ಸಾರ್ಬ್ ಆಗಿ ಆ್ಯಕ್ಟಿವೇಟ್ ಮಾಡಬೇಕು, ಅದ್ರ ಫಂಕ್ಷನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಆಮೇಲೆ ಸ್ಕಿನ್ ಕೇರ್ ಮಾಡಿಬಿಟ್ಟು ಈಗ ಆ್ಯಕ್ಚುಲಿ ಸ್ಕಿನ್ ಕೇರ್ ನಂದು ಇಷ್ಟೇನೆ ಮುಗೀತು. ಸುಮ್ಮನೆ ಬಂದಿರುತ್ತೆ ಅಂತ ನಮಗೆ ಅದು ಬಿಲೀಫ್ ನಮ್ಮದು. ಈಗ ಹಿಂಗೆ ಅಂದ್ಕೊಂಡಾಗೆಲ್ಲ ಕೈಯಲ್ಲಿರುತ್ತೆ. ಸೊ ಹಿಂಗೆ ಅಂದ್ಕೊಬಿಟ್ರೆ ಇಲ್ಲಿಗೆ ಹೋಯ್ತು, ಇಲ್ಲಿಗೆ ಎಕ್ಸ್ಟ್ರಾ ಮತ್ತೆ ಹಾಕೋ ಥರ ಇಲ್ಲ ಅಂತ. ಇದಾದ್ಮೇಲೆ ಏನು ಮಾಡಬೇಕು? ಬಿಡಬೇಕು. ಇವಾಗ ಇನ್ನು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಆದಮೇಲೆ ಆಚೆ ಹೋಗಬೇಕು. ಆ್ಯಕ್ಚುಲಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಕಿನ್ ಕೇರ್ ಮಾಡಿಬಿಟ್ಟು, ಇರಿ ನಾನು ಲಿಪ್ ಬಾಮ್ ಹಾಕೋಣ. ಲಿಪ್ ಬಾಮ್ ವ್ಯಾಸ್ಲಿನ್ ಗೈಸ್, ಯಾಕಂದರೆ ಇವ್ರದ್ದು ಲಿಪ್ ಬಾಮ್ ಇಲ್ಲ, ಇದೆ ಅನಿಸುತ್ತೆ, ನಾನು ತಗೊಂಡಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾ
ಓಕೆನಾ? ಹಾಂ. ಆಮೇಲೆ ನಂದು ಇನ್ನೊಂದು ಅಭ್ಯಾಸ ಏನು ಗೊತ್ತಾ, ಹಿಂಗೆ ಮಾಡ್ಕೊಂಡೋಗಿ ಇಲ್ಲಿ ಉಳಿದಿರುತ್ತಲ್ವಾ, ಐ ವಿಲ್ ಡೂ ದಿಸ್ ಫಾರ್ ಮೈ ಐಬ್ರೋಸ್. ನೀಟಾಗಿ ಕುತ್ಕೊಬಿಡುತ್ತೆ. ಇಟ್ ವಿಲ್. ಆಮೇಲೆ ಈ ಐಬ್ರೋ ಜೆಲ್ಲು ಸೆಟ್ ಇದೆಲ್ಲ ನೋ ಗೈಸ್, ಇದೆಲ್ಲ ಇಲ್ಲ ಆಯಿತಾ. ಇವಾಗ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ, ಕೆಲವೊಬ್ರು ಅಲ್ಲ, ಮೋಸ್ಟ್ ಆಫ್ ದೆಮ್ ಏನು ಮಾಡ್ತಾರೆ, ಈ ಸ್ಕಿನ್ ಕೇರ್ ಇದಾಯ್ತಲ್ವ, ಇನ್ನು ಸ್ವಲ್ಪ ಹೊತ್ತು ಬಿಡ್ತಾರೆ, ಇಲ್ಲಿ ಆಚೆ ಹೋಗ್ಬೇಕಂದ್ರೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆದರೆ ನಾನು ಎಲ್ಲೋ ನೋಡಿದ್ದು, ಅಂದಮೇಲೆ ನನಗೆ ಕನ್ವೀನಿಯೆಂಟ್ ಆಗಿರೋದು ಹೆಂಗೆ ಅಂತಂದರೆ, ಇವಾಗ ಇದಾದಮೇಲೆ ಸ್ವಲ್ಪ ಹೊತ್ತು ಬಿಡ್ತೀನಿ, 20 ಮಿನಿಟ್ಸ್, ಒಂದು 15 ಮಿನಿಟ್ಸ್ ಬಿಡ್ತೀನಿ. ಆಮೇಲೆ ನಾನು ಇದ್ರ ಮೇಲೆ ಪೌಡರ್ ಹಾಕ್ತೀನಿ. ಏನಕ್ಕೆ ಅಂದರೆ ನಂಗೆ ಈ ಥರ ಆಯ್ಲಿ ಮೇಲೆ ಕಾಣೋದು ಇಷ್ಟ ಆಗೋಲ್ಲ. ಮನೇಲಿದ್ದಾಗ ಓಕೆ, ಆಮೇಲೆ ಸ್ಕಿನ್ ನೋಡಿ ಸ್ವಲ್ಪ ಡಾರ್ಕ್ ಕಾಣಿಸುತ್ತೆ, ಅದಕ್ಕೆ ನಾನು ಇದ್ರ ಮೇಲೆ ಪೌಡರ್ ಹಾಕ್ತೀನಿ. ಇವಾಗ ಹಾಕಿ ತೋರಿಸ್ಬೇಕಾ? ಇರಲಿ, ಇದು ಬರೀ ಸ್ಕಿನ್ ಕೇರ್ ವ್ಲಾಗ್ ಅಲ್ವಾ, ಇಷ್ಟೇ ಸಾಕು. ಬೇಕಾದರೆ ಇನ್ನು ಕೆಲವರು ಏನಂದರೆ, ಮೇಕಪ್ ಮಾಡ್ತೀಯಾ, ಮೇಕಪ್ ಕಮ್ಮಿ ಮಾಡು. ನಾನು ಮೇಕಪ್ ಮಾಡ್ತೀನಿ ಅನಿಸುತ್ತಾ ನಿಮಗೆ? ನಮ್ಮನೇಲಿ ಅಷ್ಟು ಕೊಡ್ಸಲ್ಲ. ಆಮೇಲೆ ನನ್ನ ಹತ್ರ ದುಡ್ಡು ಇಲ್ಲ ಗೈಸ್ ಮೇಕಪ್ ಎಲ್ಲ ಮಾಡೋಕ್ಕಾಗಲ್ಲ. ಮೇಕಪ್ಪಿಗೆ ಏನು ಫೌಂಡೇಶನ್ ಏನು ಕಮ್ಮಿಗೆ ಸಿಕ್ಬಿಡುತ್ತಾ? ಈಗ ಯೂಸ್ ಮಾಡಬೇಕು ಅಂತಂದರೆ ಬ್ರ್ಯಾಂಡೆಡ್ ಯೂಸ್ ಮಾಡಬೇಕು. ಬ್ರ್ಯಾಂಡೆಡ್ ಯೂಸ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಯಾರಾದರೂ ಕೊಡ್ತೀರಾ? ನೋಡಿ, ಕೊಡೋದಾದರೆ ಕೊಟ್ಬಿಟ್ಟು ಯೂಸ್ ಮಾಡ್ತೀನಿ. ಇದು ಒಂದೇ ವ್ಲಾಗಲ್ಲಿ ನಾನು ಇಷ್ಟು ಆ್ಯಕ್ಟಿವ್ ಆಗಿ, ಆಮೇಲೆ ಒಬ್ಬಳೇ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನನಗೆ ಇದು ಕಾನ್ಫಿಡೆನ್ಸ್ ಸಿಗುತ್ತೆ ಮಾತಾಡೋಕ್ಕೆ. ಇಲ್ಲಿ ನೋಡಿ, ಇದು ಎಷ್ಟು ಹೈಡ್ರೇಟ್ ಮಾಡಿದೆ ನನ್ನ ಸ್ಕಿನ್ನನ್ನು ಅಲ್ವಾ. ನನಗೆ ಇದೇ ಇಷ್ಟ. ಮುಂಚೆ ಎಲ್ಲ ಡ್ರೈ ತುಂಬ ಇಷ್ಟಪಡ್ತಾಯಿದ್ದೆ, ಇವಾಗ ಫುಲ್ ಮಾಯ್ಸ್ಟ್ ಇರಬೇಕು. ಓಕೆ, ಇಷ್ಟೇ ನನ್ನ ಸ್ಕಿನ್ ಕೇರ್. ಸ್ವಲ್ಪ ಸ್ಟೈಲ್ ಮಾಡೋಣ ಗೈಸ್. ಸ್ಕಿನ್ ಕೇರ್ ಅಷ್ಟೇ ಇದು. ನೋಡಿ, ಇದು ಯಾವ ಸೀಮೆ ಮೇಕಪ್ಪು ಅಲ್ಲ, ಇದು ಜಸ್ಟ್ ಸ್ಕಿನ್ ಕೇರ್. ಈಗ ಇದ್ರ ಮೇಲೆ ಪೌಡ್ರ್ ಹಾಕ್ಕೋಬೇಕು. ಇವಾಗ ನಾನು ಎಲ್ಲೂ ಹೋಗ್ತಾ ಇಲ್ಲ, ಸೊ ಅಲ್ಲಿ ನಾನು ಹಾಕ್ಕೊಳ್ತಾ ಇಲ್ಲ. ಓಕೆ, ಇದಾಗಿತ್ತು ನಂದು ಸ್ಕಿನ್ ಕೇರ್ ವ್ಲಾಗ್. ಓಕೆ, ಸ್ವಲ್ಪ ಸ್ಟೈಲ್ ಮಾಡಿದೆ ಇಷ್ಟು ತನಕ, ನೋಡಿರ್ತೀರಾ. Okay guys, see you in the next vlog. Take care. Love you. Bye bye.